ಹೇ ವಿವರ್ಸ್, ಇವತ್ತು ನಾನು ಬಂದಿರೋದು ಖರ್ಜೂರದ ಲೇಹ್ಯ. ಖರ್ಜೂರದ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿದೆಯಲ್ಲ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ಪಷ್ಟು ತುಪ್ಪವನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡೋಣ. ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಇದು ವಿಟಮಿನ್ ಸಿ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಬ್ಲಡ್ ಇನ್ಕ್ರೀಸ್ಗೂ ಕೂಡ ಸಹಾಯ ಆಗ್ತದೆ. ತಲೆದುರುವಿಕೆ ಹಾಗೂ ಚರ್ಮದ ಕಾಂತಿಯನ್ನು ಒದಗಿಸಲು ಕೂಡ ಇದು ತುಂಬ ಸಹಾಯ ಆಗ್ತದೆ. ಈಗ ಈ ಈರುಳ್ಳಿಯನ್ನು ಚೆನ್ನಾಗಿ ಸಾಟ್ ಮಾಡಬೇಕು. ಇದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಸಾಟ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ಇದನ್ನು ತುಂಬ ಹೊತ್ತಿನಿಂದ ಸಾಟ್ ಮಾಡಿದ್ರಿಂದ ಇದರ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸಾಟ್ ಆಗಿದೆ. ಈಗ ಇದಕ್ಕೆ ಖರ್ಜೂರವನ್ನು ಆ್ಯಡ್ ಮಾಡೋಣ. ಈ ಖರ್ಜೂರ ಲೇಹ್ಯವಾಗುವ ತನಕ ಇದನ್ನು ನಾವು ಕಲಿಸ್ತಾನೇ ಇರಬೇಕು. ನಾನು ಇಲ್ಲಿ ಕಲ್ಲು ಕಸ ಇಲ್ಲದ ಬೆಲ್ಲವನ್ನು ಆ್ಯಡ್ ಮಾಡ್ತಿದ್ದೇನೆ. ನಿಮ್ಮ ಬೆಲ್ಲದಲ್ಲಿ ಏನಾದರೂ ಕಲ್ಲು ಕಸಗಳಿದ್ದರೆ ಅದನ್ನು ಫಿಲ್ಟರ್ ಮಾಡಿ ಹಾಕಿದರೆ ಸಾಕು. ಇದು ಎಲ್ಲ ಮಹಿಳೆಯರಿಗೂ ಹೆಣ್ಮಕ್ಕಳಿಗೂ ತುಂಬ ರಿಸಲ್ಟ್ ನೀಡುವ ಒಂದು ಲೇಹ್ಯವಾಗಿದೆ. ಇದನ್ನು ಗಂಡಸರು ಕೂಡ ತಿನ್ನಬಹುದು. ನಂತರ ಬಾಣಂತಿಯರು ಇದು ತಿನ್ನೋದರಿಂದ ಅವರಿಗೆ ನಿಶಕ್ತಿ ಇರುವುದಿಲ್ಲ. ಏಕೆಂದರೆ ಅವರು ಹೆರಿಗೆ ಟೈಮಲ್ಲಿ ತುಂಬ ಬ್ಲಡ್ ಲಾಸ್ ಆಗಿರ್ತದಲ್ಲ, ಅದೆಲ್ಲ ಇದು ತಿನ್ನೋದರಿಂದ ಬ್ಲಡ್ ಎಲ್ಲ ಇನ್ಕ್ರೀಸ್ ಆಗ್ತದೆ. ಹಾಗೂ ಹಾಲು ಕೊಡುವಾಗ ಮಕ್ಕಳಿಗೂ ಕೂಡ ಅವರಿಗೂ ಕೂಡ ತುಂಬ ಒಳ್ಳೆಯ ಔಷಧಿ ಆಗಿರ್ತದೆ ಇದು. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ಹಾಕಲು ಪ್ರಯತ್ನಿಸುತ್ತೇನೆ. ಈಗ ಖರ್ಜೂರದ ಲೇಹ್ಯವು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.